ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದೆ ಇಲ್ಲೊಂದು ಇಮೋಷನ್ ಔಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನು ಅಂದರೆ ಇವತ್ತು 100 ರೂಪೀಸ್ ಚಾಲೆಂಜ್ ಮಾಡ್ತಾಯಿದ್ದೀವಿ. ಯಾರ ಜೊತೆ ಅಂದರೆ ವ್ಲಾಗರ್ ಲಿಶಾ ಗುಪ್ತನ್ ಜೊತೆ. ಇವರು ಚಾನಲ್ ಇದೆ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಲಿಶಾ ಬಿ ಗುಪ್ತಾ ಯೂಟ್ಯೂಬ್ ಚಾನಲ್ ಅಂತ. ಓಕೆನಾ? ಇವಾಗ ನಮ್ಮದು ಗೈಸ್ ಇವಳು ಲಿಶಾ ಅಂತ. ಹಾಯ್ ಗೈಸ್, 2 ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಇದು ಲಾರಿ ಪಟೇಲ್, ದಿಸ್ ಈಸ್ ರಾಯಲ್ ಏಂಜಲ್ ಅಂಡ್ ಲಿಶಾ ಬಿ ಗುಪ್ತಾ. ಇಬ್ರಿಗೂ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಬೆಳೀರಿ. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ಸಾರಿ ಫಾರ್ ಇಂಟರಪ್ಟಿಂಗ್. ಕಟ್ ಮಾಡ್ಕೊಬಿಡಿ. ಕಟ್ಟೆಲ್ಲ ಮಾಡಲ್ಲ, ನಮ್ಮ ವ್ಲಾಗಲ್ಲಿ ಫ್ಲೋ ಹೋಗ್ತಾನೆ ಇರುತ್ತೆ. ಕಟ್ ಮಾಡ್ಕೊಬಿಡಿ. ಬಾಯ್ 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 ಬಾಯ್, ಹುಷಾರು. ಗೈಸ್ ಏನು ಅಂದರೆ 100 ರೂಪೀಸ್ ಚಾಲೆಂಜ್. ಏನು ಅಂದರೆ ಸ್ಟೇಷನರಿಗೆ ಹೋಗ್ಬಿಟ್ಟು ನಮ್ಗೆ ಏನು ಇಷ್ಟ ಬರುತ್ತೆ, ಇವಳು ಕ್ರಾಫ್ಟ್ ಏನು ಮಾಡಬೇಕು ಅಂದ್ಕೊಂಡಿರ್ತಾಳೆ ಇವತ್ತು, ನಾನೇನು ಕ್ರಾಫ್ಟ್ ಮಾಡಬೇಕು ಅಂದ್ಕೊಂಡಿರ್ತೀನಿ ಇವತ್ತು, ಈ 100 ರೂಪೀಸಲ್ಲಿ ತಗೋಬರೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇಬ್ರು ಕ್ರಾಫ್ಟ್ ಮಾಡ್ತೀವಿ. ಕ್ರಾಫ್ಟ್ ಮಾಡಾದ್ಮೇಲೆ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ನಿಮ್ಮ ಕಮೆಂಟ್ಗೋಸ್ಕರನೇ ಕಾಯ್ತಾಯಿದ್ವಿ. ಬನ್ನಿ ಲೆಟ್ಸ್ ಗೋ. ಗೈಸ್ ಏನು ತಗೋಬೇಕು ಅಂತ ತಲೆನೇ ಓಡ್ತಲ್ಲ ಗೈಸ್. ನೋಡಬೇಕು ಏನು ತಗೊಳ್ಳೋಣ ಅಂತ. ನೀನೇನು ತಗೋದ್ಯಾ? ಐ ಡೋಂಟ್ ನೋ. ಐ ಆಲ್ಸೋ ಹ್ಯಾವ್ ನೋ ಐಡಿಯಾ. ಇವಾಗ ಹೋಗ್ಬಿಟ್ಟು ಸ್ಟೇಷನರಿಲಿ ಏನೇನು ಇರುತ್ತೋ ಎಲ್ಲ ನೋಡ್ಬಿಟ್ಟು ಆಮೇಲೆ ಡಿಸೈಡ್. 100 ರೂಪೀಸಲ್ಲೇ ಒಂದು ರೂಪಾಯಿನೂ ಆಚೆ ಈಚೆ ಆಗಂಗಿಲ್ಲ. 100 ರೂಪೀಸಲ್ಲೇ ಮಾಡಬೇಕು. ಐ ಆಮ್ ಶೋರ್. ಗೈಸ್ ಅವಳು ಚಾರ್ಜಿ ಪಿಟಿಗೆಲ್ಲ ಹಾಕಿ ಮಾಡ್ತಾಳೆ ನೋಡಿ ಗೈಸ್. ತೋರ್ಸು. ಚಾಟ್ ಜಿಪಿಟಿಗೆ ಹಾಕಿದ್ರೆ ಇಟ್ಸ್ ಮೈ ಕ್ರಾಫ್ಟ್. ಓಕೆ, ನಾನು ಮತ್ತೆ ಇವಳು ಸ್ಟೇಷನರಿ ಮುಂದೆ ಇದ್ದೀವಿ. ಇದೇ ಸ್ಟೇಷನರಿ ತಗೊಳ್ಳೋದು. ಇವಾಗ ನಾವು ಏನೇನು ತೊಗೋತೀವಿ ಅಂತ ನಿಮ್ಗೆ ತೋರಿಸ್ತೀವಿ ಲಾಗಲ್ಲಿ. ನೋಡಿ ಇವಾಗ ಗೈಸ್, ನೋಡಿ ಎಂಜಾಯ್ ಮಾಡಿ. ನಮ್ಗೆ ಭಯ ಇದೆ, ಏನೇನು ತಗೋಬೇಕು ಅಂತಲೇ ಮರ್ತೋಗೈತೆ ಇವಾಗ. ಎಷ್ಟದು 100 ರೂಪೀಸಲ್ಲಿ ಆಗಬೇಕು. 20 ಕಲರ್. ಅಣ್ಣ ಗ್ರೇ ಕಲರ್ ಪೆನ್, ಗ್ಲಿಟರ್ ಪೆನ್. ಸಿಲ್ವರ್ ಪೆನ್, ಸಿಲ್ವರ್ ಟೇಪ್. ತಗೋಬೇಕು ಅಂತ ಮದುವೆ ಇದೆಯಲ್ಲ. ನಮ್ಮೊಂದದು ಇದು ರೆಡ್ ಕಲರ್ದು ದೊಡ್ಡದು ನಂದು ಸಿಗ್ತಾ ಇದೆ ಗೈಸ್. ಬೇಗ ತಗೋ. ಚಾಲೆಂಜ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅವಾಗ ಇದು 10 ರೂಪೀಸ್ ಕಲರ್ಸ್ ಬರ್ತಾರೆ. ಹಂಗೆ ಗ್ಲೂಗನ್ ಗ್ಲೂ, ಬರೀ ಗ್ಲೂ ಅಷ್ಟೇ. ಅದೆಷ್ಟು ಅಣ್ಣ? 50 ಐತಿ. ಇವಾಗ ಇನ್ನು 50 ರೂಪೀಸ್ಗೆ ಏನು ಮಾಡಲ್ಲ. ದೊಡ್ಡದು She is gonna kill me. ಗೈಸ್ ನನ್ನ ಶಾಪಿಂಗ್ ಎಲ್ಲ ಆಯಿತು. ಇವಳು ಇದು ತಗೋದವಳೆ. ನನ್ನ ಶಾಪಿಂಗ್ ಓನ್ಲಿ 70 ರೂಪೀಸ್ ಆಗಿದೆ. ಇನ್ನು 30 ರೂಪೀಸ್ ನಾನು ಇನ್ನೂ ಒಂದೇ ಒಂದು ತಗೋಬೇಕು. ಅದು ನೋಡಬೇಕು. ಬಜೆಟ್ ಇಲ್ಲ. 70ನೇ ಅಲ್ಲೇ ಆಗೋದ್ರೆ ಮುಗಿತು. 100 ರೂಪೀಸಲ್ಲಿ ಬರೀ ಒಂದೇ ಒಂದು ಕಲರ್ ಇದ್ರೆ ಸಾಕು. ಬೇರೆ ಯೋಚನೆ ಮಾಡು, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅದನ್ನ. ಗೈಸ್ ನಂದು 70 ರೂಪೀಸ್ ಆಗಿದೆ. ಇವಳದು ಬರೀ ಎಷ್ಟಾಗಿದೆ? 38 ರೂಪೀಸ್. ಇನ್ನು ಎಷ್ಟು ಉಳ್ಕೋದು? 38. ಎಷ್ಟು ಉಳ್ಕೋದು? 62. ಇನ್ನು 62 ಉಳಿಸಿದ್ದೀನಿ. ನಾನು ಬರೀ 30 ರೂಪೀಸ್ ಉಳಿಸಿದ್ದೀನಿ. ಎಫರ್ಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ನಾನು ಏನು ಕಮ್ಮಿ. ನಿಂತ್ರನೇ ಇದೆ ಒಂದು ಸ್ವಲ್ಪ.
ಗೈಸ್ ಇವಾಗ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ, ನಿಂದು ಇಷ್ಟು ಐಟಮ್ಸ್ ಆಗಿದೆ ಗೈಸ್. ನಂದು ಬರೀ ನಂದು ಜಾಸ್ತಿ ಆಗೋಗಿದೆ, 70 ಸಮಥಿಂಗ್ ಏನೋ ಆಗೋಗಿದೆ, ಬರೀ 38 ಸಮಥಿಂಗ್ ಅಷ್ಟೇ ಆಗಿರೋದು. ಇವಾಗ ನಾವು ಇನ್ನೊಂದು ತೊಗೋಬೇಕು, ಅದನ್ನು ಆ ಕಡೆ ಸ್ಟೇಷನರಿಗೆ ಹೋಗಿ ತೊಗೊಳ್ಳೋಣ ಅಂತ. ನಂಗೊಂದು ಗ್ಲಿಟರ್ ಪೆನ್ ಬೇಕಾಗಿತ್ತು. ನಿನ್ಗೇನು ಬೇಕು? ಜ್ಯೂಸ್ ಯಾಕೆ? ಜ್ಯೂಸ್ ಕುಡಿತ್ಯಾ? ಜ್ಯೂಸ್ ಕುಡಿತ್ಯಾ? ಇದೆಯಾ? ಓ ಇದು ಮಾಡ್ತಾ ಕುಡಿಯಕ್ಕ, ಹಂಗೆ ನಂಗೂ ಸ್ವಲ್ಪ ಕೊಡು. ಇವಾಗ ನಾನೊಂದು ಅಂಗಡಿಲಿ ಒಂದು ಪ್ರಿಂಟ್ಔಟ್ ತೆಗಿಸ್ಬೇಕು, ಮತ್ತೆ ಅಲ್ಲೊಂದು ಗ್ಲಿಟರ್ ಪೆನ್ ತಗೋಬೇಕು. ಇವಳದೆಲ್ಲ ಖಾಲಿ ಆಗೋಗಿದೆ. ಆ ಜ್ಯೂಸ್ ಕುಡ್ಬಿಟ್ಟು ಖಾಲಿ ಮಾಡಿದ್ದಾಳೆ ಗೈಸ್ ಆಲ್ರೆಡಿ. ಇವಾಗ ಅದನ್ನ ತಗೊಂಡು ಹೋಗೋಣ. ಒಂದೇ ಒಂದು ಐತೆ, ಏನು ತಗೋಬೇಕು? ನನಗೆ ಗ್ಲಿಟರ್ ಪೆನ್ ಒಂದು ತಗೋಬೇಕಷ್ಟೇ. ಅದೊಂದು ತಗೊಂಡ್ರೆ ಮುಗಿಯುತ್ತೆ ನನ್ನ ಚಾಲೆಂಜ್. ಇನ್ನು 20 ರೂಪೀಸ್ ಉಳ್ದೈತೆ ನಂದು. 62 ರೂಪೀಸ್ ಉಳ್ದೈತೆ. ನಾನೇ ಪೂರ್ ಕಂಡೀಷನಲ್ಲಿರೋದು. ಹೇಳೋದನ್ನ ಮರ್ತ್ಕೊಬಿಟ್ಟಿದ್ವಿ. ಇವಾಗ ಲಿಶಾ ಗುಪ್ತ ಹೇಳ್ತಾಳೆ ಅಲ್ಲೇ ಅದೇ ಏನು ಇದೆಲ್ಲ ಮಾಡಾದ್ಮೇಲೆ ಏನು ಮಾಡೋದು? ಇದಾದ್ಮೇಲೆ ನಾವೆಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ನೋಡ್ತೀವಿ. ಅವ್ರ ಕಮೆಂಟು ಮತ್ತು ನಿಮ್ಮ ಕಮೆಂಟ್ ನೋಡಿ ಯಾರು ಚೆನ್ನಾಗಿದೆ ಅಂತ ನೀವೇ ಹೇಳಿ. ಗೈಸ್ ಏನು ಅಂದರೆ ನಂದೇ ಚೆನ್ನಾಗಿರುತ್ತೆ. ಯಾರು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳಿ. ನ್ಯೂಸ್ ಪೇಪರ್ಗಳು ಮಾಡ್ತೀನಿ ಗೈಸ್. ಯಾರು ನ್ಯೂಸ್ ಪೇಪರಲ್ಲಿ ಯೂಸ್ ಮಾಡೋಂಗಿಲ್ಲ. ಅಂದರೆ ಇವಳು ಕ್ಯಾಶೇ ಕೊಡ್ತಾಳ ಮ್ಯಾಮ್ಗೆ. ಅದು ಫಸ್ಟು ಆ ಥರ ಏನು ರೂಲ್ಸ್ ಇರಲಿಲ್ಲ ತಾನೇ. ನಾವೇನಿದ್ರೆ ಗೈಸ್ ಫ್ರೀಯಲ್ಲಿ ಮಾಡೋಂಗಿಲ್ಲ ಅಂತ ಹೇಳಿದ್ದು. ನೋ ವೇ, ನಾನು ಫ್ರೀಯಾಗಿ ಮಾಡ್ತಿಲ್ಲ, ನಾನು ಅಮೌಂಟ್ ಕೊಟ್ಟು ತಗೊಬಂದಿದ್ದೀನಿ. ಅಲ್ಲ, ಆ ನ್ಯೂಸ್ ಪೇಪರ್ಗೂ ಅಮೌಂಟ್ ಕೊಡಬೇಕು ಗೈಸ್. ನೋ ಗೈಸ್, ಇಟ್ಸ್ ಹಾಸ್ಟೆಲ್. ನ್ಯೂಸ್ ಪೇಪರ್ ಫೈನಲಿ ಸಿಕ್ಸ್. ಏನು ಅಂದರೆ ನಾನು ಮಾಡೋದನ್ನ ಇವಾಗ ತೋರಿಸಲ್ಲ, ನಾನು ಮಾಡೋದು ತೋರಿಸಲ್ಲ, ಅವಳು ಮಾಡೋದು ತೋರಿಸಲ್ಲ. ಅಯ್ಯೋ ಅಶ್ವಿನಿ ಎಂಟ್ರಿ ಕೊಟ್ಟ ಗೈಸ್. ಏನು ಅಂದರೆ ಇವಾಗ ನನಗೆ ಎಕ್ವಿಪ್ಮೆಂಟ್ಸ್ ಬೇಕಾಗಿರೋದು ಯಾವ್ದು ಅಂದರೆ ಇದೊಂದು ಕಾರ್ಬೋರ್ಡ್ ಶೀಟು, ಆಮೇಲೆ ಇಲ್ಲಿಗೆ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಗ್ಲೂ ಗಮ್ ಹೆಂಗೂ ಬೇಕೇ ಬೇಕು. ಗ್ಲೂ ಆಮೇಲೆ ಏನೇನು ಬೇಕು? ಫೋಟೋಸ್ ಪ್ರಿಂಟ್ ಹಾಕಿದ್ದೀನಿ, ಅದನ್ನು ತೋರಿಸಲ್ಲ ನಾನು, ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ಈ ಥರ ಸ್ಟಿಕ್ಕರ್ಸ್ಗಳು ಬೇಕು. ನನ್ನ ಹತ್ರ ಆಲ್ರೆಡಿ ಇತ್ತು, ಅದಕ್ಕೆ ತಗೊಳಕ್ಕೆ ಹೋಗಲಿಲ್ಲ. ಈ ಥರ ಸ್ಟಿಕ್ಕರ್ಸ್ಗಳು ಬೇಕು. ಇದರಲ್ಲೇ ಪ್ಲ್ಯಾನ್ ಮಾಡೋದು. ನನ್ನ ಪೆನ್ ಇಲ್ಲಿ ಗೈಸಲ್ಲಿ ಪೆನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವಾಗ ಏನು ಹೇಳ್ತಾನೆ? ನಂದು ನ್ಯೂಸ್ ಪೇಪರ್ ಮತ್ತು ಪೆನ್, ಗ್ಲೂ. ಗೈಸ್ ಇದೊಂದು ಪೆನ್ ಬೇಕಷ್ಟೇ ಅಂತ. ಪಿಂಕ್ ಆ್ಯಂಡ್ ಗ್ರೀನ್ ಪೇಪರ್, ಮತ್ತು ಒಂದಿಷ್ಟು ಕ್ಲಿಪ್ಸ್ ಆ್ಯಂಡ್ ಕೋಕ್ ಟಿನ್ ಇದೆ. ಇದೇನು ಮಾಡ್ತೀನಿ ಅಂತ ನನಗೂ ಐಡಿಯಾ ಇಲ್ಲ. ಏನೋ ಒಂದು ಪ್ಲ್ಯಾನಲ್ಲಿ ಎಲ್ಲ ಈ ಕ್ಲಿಪ್ಸ್ ತಗೋತಾಳೆ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟು ನಾನು ಕೋಕ್ ಟಿನ್ ಅಂತ ತೊಗೊಬಂದಿದ್ದೀನಿ. ಓಕೆ, ಮಾಡೋಣ. ಇನ್ನು ಸಿಸರ್ಸ್, ಗಮ್, ಅದು ಮಾಮೂಲಿ ಅಲ್ಲೆಲ್ಲ ಮಾಮೂಲಿ ಗೊತ್ತಿಲ್ಲ. ಇರೋದೆ. ಕ್ರಾಫ್ಟ್ ಮಾಡಬೇಕು ಅಂದ್ರೆ ಅವೆಲ್ಲ ಬೇಕು. ನಾವಿನ್ನೂ ಚಿಕ್ಕವರು ಬೇಸ್, ಅದಕ್ಕೆ ಕ್ರಾಫ್ಟ್ ಮಾಡ್ತೀನಿ. ಪೆನ್ ತಂದ ಪೆನ್ ಇದೆ. ಇವಳದೊಂದು ಪೆನ್ ಈ ತೊಗೊಬಂದಿದ್ದೀನಿ. ಪೆನ್ನಿಂದಲೇ ನನ್ನ ಜೀವನ ಇವಾಗ ಸ್ಟಾರ್ಟ್. ಜೀವನ ಅಂದರೆ ಈ ಬರೆಯೋ ಜೀವನ ಅಂದರೆ ಈ ಕಾರ್ಬೋರ್ಡ್ ಶೀಟ್ ಮೇಲೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ನನ್ನ ಸೀನಿಯರ್ಸ್ಗೆಲ್ಲ ಇದು ಹೆಂಗೆ ಮಾಡೋದು ಅಂತ ಒಂಚೂರು ಐಡಿಯಾ ಬಂದಿರುತ್ತೆ. ನಮ್ಮ ಸೀನಿಯರ್ಸ್ ಏನಾದ್ರು ನೋಡ್ತಿದ್ರೆ, ನನ್ನ ಸೀನಿಯರ್ ನಾನೇನು ಮಾಡಕ್ಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಏನಾರು ಗೊತ್ತಾದರೆ ಕಮೆಂಟ್ ಮಾಡಿ. ಇವಾಗಲೇ ಹೆಂಗೆ ಕಮೆಂಟ್ ಮಾಡ್ತೀಯ? ಫುಲ್ ಆಗ್ಬಿಟ್ಟಾರೆ. ಯಾಕೆ ಗೊತ್ತಾಗಲ್ಲ, ಗೆಸ್ ಮಾಡ್ತಾರೆ. ಒಂದೊಂದು ಕ್ಲಿಪ್ ತೋರಿಸ್ತೀವಿ, ನಾವು ಮಾಡೋ ಕ್ಲಿಪ್ಗಳು ತೋರಿಸ್ತೀವಿ, ಇಲ್ಲಾಂದ್ರೆ ಫುಲ್ಲು ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ಲಾಸ್ಟಲ್ಲಿ ತೋರಿಸ್ಬೇಕಲ್ಲ ಗೈಸ್. ಆಮೇಲೆ ಕ್ಯೂರಿಯಾಸಿಟಿ ಹೊಟ್ಟೋಗ್ಬಿಟ್ರೆ ನಿಮಗೆ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ಗೋ ಆ್ಯಂಡ್ ಸ್ಟಾರ್ಟ್ ಗೈಸ್. ಏನು ಮಾಡಬೇಕು ಅಂದರೆ ಗೊತ್ತಿದ್ರೆ ಎಲ್ಲ ಹೊರಟೋಯ್ತಾ ಇದೆ ಗೈಸ್. ಅವ್ರಿಗೆ ಗೊತ್ತು ಗೈಸ್, ಸುಮ್ಮನೆ ಹೇಳ್ತಿದ್ದಾರೆ. ಗೈಸ್ ನಾನು ಹುಡುಕ್ತಾ ಇದ್ದೀನಿ ಯಾವುದೇ ದಂಡಿಸ್ಲಿ, ಏನೇನು ಮಾಡಲಿ ಅಂತ. ಗೈಸ್ ಇದು ಅನ್ಸಲ್ಲ ಅನ್ಕೊಂಡಿದ್ದೀನಿ. ಗೈಸ್ ಇದನ್ನ ನೋಡಿದ್ರೆ ನಿಮ್ಗೆ ಏನಾರ ಗೊತ್ತಾಗುತ್ತಾ? ಏನಾದರೂ ನೆನಪಾಗುತ್ತಾ? ಏನಾರು ನೆನಪಾಗುತ್ತಾ? ಏನೂ ಗೊತ್ತಾಗಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಷ್ಟೊಂದು ಫೋಟೋಸ್ ಇದೆ ಮಾಡೋಕ್ಕೆ. ಅಲ್ಲೇ
ಒಂದೊಂದ್ಸಲ ಯಾವ್ದು ಹಾಕ್ಲಿ ಯಾವ್ದು ಬಿಡಲಿ ಅಂತ ಅನಿಸ್ತಾ ಇದೆ ನನಗೆ. ಎಲ್ಲ ಹಾಕು. ಜಾತ್ರೆ ಆಗೋಗ್ಬಿಡ್ಲಿ, ನೀನು ಮಾತ್ರ ಚೆನ್ನಾಗಿ ಬಂದ್ಬಿಡ್ಬೇಕಾ? ನಾನು ಚೆನ್ನಾಗಿಲ್ಲಪ್ಪ, ನಾನು ಚೆನ್ನಾಗಿ ಗೈಸ್ ಹಾಳು ಮಾಡೋಣ ಅವಳು. ಪರವಾಗಿಲ್ಲ ಬಿಟ್ರಿ. ತುಂಬ ದೊಡ್ಡ ಮನಸ್ಸು ಗೈಸ್ ಅವಳು. ಪರವಾಗಿಲ್ಲ ಬಿಡ್ರಿ ಅಂತ ದೊಡ್ಡ ಮನ್ಸಲ್ಲ. ಗಮ್ಮೆ ಬರ್ತದ. ಹೊಸದಂತಾನೆ ಕೊಟ್ಟಿದ್ದು ಬಣ್ಣ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೇ ಅಡ್ವರ್ಟ್ ಮಾಡ್ಕೊಳ್ಳೋದು. ಹಿಂಗೆ ಎಳಿತಾನೆ ಕಿರಾಕ್ಬಿಟ್ಟು ಕಡೆ. ನೋ ಪ್ರಾಬ್ಲಮ್, ಐ ಕ್ಯಾನ್ ಡೂ ಅನದರ್ ಒನ್. ಮಾಡಿ ಗೊತ್ತಾ, ಟೈಮ್ ಇದೆ ಇನ್ನೂ. ಇನ್ನೊಂದು ಮಾಡ್ತಾವೆ ಟ್ರೈ ಅಂಟಿಲ್ ಯು ರೀಚ್ ಯುವರ್ ಗೋಲ್. ವಾಟ್ ಎ ಥಾಟ್ ಗೈಸ್. ಬರ್ದಿಟ್ ಕಡೆ ಒಂದು ಬುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಇಷ್ಟು ಮಾಡಿದ್ದೀನಿ, ಇಂಗ್ಲೀಷ್ ಮಾಡಬೇಕು. ಸರ್ಪ್ರೈಸ್. ತೋರ್ಸಪ್ಪ, ನೀನು ತೋರ್ಸಪ್ಪ. ಏನು ಮಾಡಿಲ್ಲ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್, ನಾನು ಸೀಕ್ರೆಟ್ ಹೇಳಬೇಕು. ಇವಳು ನನಗೆ ಚೀಟಿಂಗ್ ಮಾಡ್ತಿದ್ದಾಳೆ. ಚೀಟಿಂಗ್ ಅಲ್ಲ, ಆಕ್ಚುಲಿ ಆಲ್ರೆಡಿ ಇಷ್ಟು ಅರ್ಧ ಮಾಡಿದ್ದೀನಿ. ಗೈಸ್ ಇಲ್ಲ, ಕೊಡು ಗೈಸ್. ಇದು ಆಲ್ರೆಡಿ ಮಾಡಿರೋದು ಗೈಸ್. ಆವಾಗಲೇ ಯಾವುದೋ ಜನ್ಮದಲ್ಲಿ ಮಾಡಿರೋದನ್ನ ಇವಾಗ ತಗೊಬರ್ತಾ ಇದ್ದಾಳೆ. ನೀವು ಇದಕ್ಕೆಲ್ಲ ಪ್ರೋಪ್ ಮಾಡೋಂಗಿಲ್ಲ. ನಾನು ಇವಾಗ ಡೀಸೆಂಟಾಗಿ ನಾನು ಇವಾಗ ತಗೊಬಂದು ಮಾಡ್ತಾಯಿದ್ದೀನಿ ಗೈಸ್. ನೋಡಿ ನೀವು ಏನಂತೀರಾ ಅದನ್ನು ಮಾಡಿ. ಅದೇ ಒಟ್ನಲ್ಲಿ ನಾನು ಚೀಟಿಂಗ್ ಏನು ಮಾಡ್ತಾಯಿಲ್ಲ. ಅವಳು ಒಟ್ನಲ್ಲಿ ತೋರಿಸಿದಾಳೆ, ಚೀಟಿಂಗ್ ಏನು ಮಾಡ್ತಾಯಿಲ್ಲ. ಆದರೂ ಇದು ಚೀಟಿಂಗೇ ನನಗೆ. ತಗೋ ಮಾಡ್ಕೋ ಪಾಪ ಅಂತ ಬಿಡ್ತಿದ್ದೀನಿ ಗೈಸ್. ಯಾಕೆಂದರೆ ನಮ್ಮೇಲೆ ನಮ್ಗೆ ನಂಬಿಕೆ ಇದೆ ಸಾಕು ಗೈಸ್. ನೋಡೋದ ನೆಕ್ಸ್ಟ್ ಏನು ಅಂತ. ಅದಿನ್ನೂ ಮುಗ್ದೇ ಇಲ್ಲ ಗೈಸ್. ನಾನು ಮುಗೀತು ಗೈಸ್. ಆ್ಯಕ್ಚುಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆ್ಯಕ್ಚುಲಿ ಕ್ಲಿಪ್ ಹೋಲ್ಡರೇ. ಫೈನಲ್ ಆಗಿದ್ದು ಕ್ಲಿಪ್ ಹೋಲ್ಡರೇ. ಆದರೆ ನಾನು ಏನು ಅಂದ್ಕೊಂಡಿದ್ನೋ ಅದಲ್ಲ. ಇದು ಆ್ಯಕ್ಚುಲಿ ಡಯಟ್ ಕೋಕ್ ಕ್ಯಾನ್, ಮತ್ತು ಇದು ಬಂದ್ಬಿಟ್ಟು ಸ್ಟ್ರೇಂಜರ್ ಥಿಂಗ್ಸ್ದು ಡೆಮೋಗ್ರಾಗನ್ ಬರುತ್ತಲ್ಲ, ಅದು ಇನ್ಸ್ಪಿರೇಷನ್ ಆಗಿ ಮಾಡಿರೋದು. ಇದೆಲ್ಲ ಡೆಮೋಗ್ರಾಗನ್ ಲೈಕ್ ಬ್ರಾಂಚಸ್ ಥರ ಎಲ್ಲ ಇರುತ್ತಲ್ಲ, ಅದನ್ನು ಕ್ಲಿಪ್ ಹೋಲ್ಡರ್ ಥರ ಇನ್ನೊಂದು ಇಮ್ಯಾಜಿನೇಷನ್ ಬಂತು ಮಾಡಿಬಿಟ್ಟೆ. ಆ್ಯಂಡ್ ಇದು ಆ್ಯಕ್ಚುಲಿ ನೀವೇ ನೋಡ್ದಂಗೆ ಫಸ್ಟ್ ಮಾಡಿದ್ದೆ, ಬಟ್ ಎಲ್ಲ ಚಲಾಪಿಲಿ ಅರ್ಧ ಪೀಸಸ್ ಇತ್ತು. ಇದನ್ನೆಲ್ಲ ಆರ್ಗನೈಸ್ ಮಾಡಿ ಇನ್ನು ಮಿಕ್ಕಿದ್ದನ್ನೆಲ್ಲ ಮಾಡಿ ಡಯಟ್ ಕೋಕ್ ಜೊತೆ ಅಟ್ಯಾಚ್ ಮಾಡಿದೆ. ಫೈನಲಿ ರೆಡಿ ಆಯಿತು ನಂದು. ತೋರಿಸ್ತಿದ್ದೀನಿ ಗೈಸ್. ಅವಳು ಆಲ್ರೆಡಿ ತಯಾರಾಗೋಯ್ತೆ ನೋಡಿ. ನಂದು ಆಲ್ರೆಡಿ ಒಳಗಡೆನ ಬೇರೆಯವ್ರಿಗೆ ಗೆಸ್ ಮಾಡೋಕ್ಕೆ ಹೇಳ್ತೀವಲ್ಲ, ಅವರೇ ಓಪನ್ ಮಾಡಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಾಗ ತೋರಿಸಿ ಅವಾಗ ರಿವೀಲ್ ಆಗುತ್ತೆ ನಂದು. ನೋಡಿ ಗೈಸ್ ಹೆಂಗೆ ಎಳ್ಕೊಂಡು ಮಾಡಿದ್ದಾಳೆ. ಹಿಡ್ಕೊಳ್ಳಿ ಗುಪ್ತಾ, ಬನ್ನಿಲಿ ಶಾ ಗುಪ್ತಾ ಅವರೇ. ನೋಡಿ ಗೈಸ್, ಇವಳು ಮಾಡಿರೋದು ಗೈಸ್. ಇವಾಗ ಎಲ್ಲರ ಹತ್ರನೂ ಹೋಗಿ ರಿವ್ಯೂ ಕೇಳ್ಕೊಬರೋಣ. ಹೆಂಗಿದೆ, ಹೆಂಗೆ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಮಾಡಿದ್ದೀವೋ ಇಲ್ವಾ ಅಂತ ಕಮೆಂಟಲ್ಲಿ ನೀವು ಹಾಕಿ ಚೆನ್ನಾಗಿದ್ರೆ ಓಕೆನಾ ಗೈಸ್. ಏನು ಅಂದರೆ ನಾನು ಏನೇ ಅಂದ್ರೂ ಕುರಿನೇ ನಂದು ಎಲ್ಲ ವಿವೇಚನೆ ಎಲ್ಲ ಮಾಡೋದು. ಅಂದರೆ ಏನು ಅಂದರೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿಲ್ವಾ ಅಂತ. ಇವಾಗ ಲಿಶಾ ಗುಪ್ತಾ ಅವರು ಇವಾಗ ತೋರಿಸ್ತಾರೆ ಅವಳಿಗೆ ಕುರಿ ಊಟ ಮಾಡ್ತಾರೋ ನೋಡಿ ಗೈಸ್. ಡೆಡಿಕೇಶನ್ ನೋಡಿ ಗೈಸ್. ಅವಳದು ಊಟ ಮಾಡ್ತಿದ್ದಿದ್ರು ನೋಡ್ತಾವಳೆ, ಅದು ಅವಳದು. ಸೆಲ್ಯೂಟ್ ಹೊಡಿರಿ ಗೈಸ್ ನನಗೆ. ಅಕ್ಕ ನಮಸ್ಕಾರ ಕಣಕ್ಕ. ಮತ್ತು ಡಯಟ್ ಕೋಕ್ ಏನು ತೋರಿಸ್ಕೊ ಮಗು. ಕೃತಿಕಾ, ನಾನು ನೋಡಲೇಬೇಕಾ ನೀನು? ಬರ್ಸ್ತಾ ಇದ್ದೀನಿ. ಇದು ಎಲ್ರಿಗೂ ಮೋಟಿವೇಟ್ ಆಗುತ್ತೆ ರೋಸ್ ಮಾಡೋ ಥರ. ಅದು ನಾನು ಮಾಡಿರೋದು ಓಕೆನಾ. ನೆಕ್ಸ್ಟ್ ಸರಿ ಓಪನ್ ಮಾಡು. ಕೈ ಇದಾಗಿದೆ ಅಲ್ವಾ, ನಾನೇ ತೋರಿಸ್ತೀನಿ. ಸಬ್ಬರ್ ಪ್ಯಾಂಟ್ ಇಟ್ಕೊತೀನಿ. ಓಕೆ ಗೈಸ್ ನೋಡಿ ಗೈಸ್, ಈ ಓಪನ್ ಆಯ್ತಲ್ಲ, ಇದು ಚೆನ್ನಾಗೈತೆ. ಥ್ಯಾಂಕ್ ಯು. ಏನಾಗೋಯ್ತು ಗೊತ್ತಾ, ಫುಲ್ಲು ಕುಟ್ಟೋಯ್ತು. ನಾನು ಇದ್ದೀನಿ ಗೈಸ್. ದಿಸ್ ಇಸ್ ಮೈ ಕ್ರಿಯೇಷನ್ ಗೈಸ್. ಕಮೆಂಟ್ ಮಾಡಿ ಹೆಂಗಿದೆ ಅಂತ ಗೈಸ್.
ಇಬ್ರೂ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ಲಿಶಾ ಗುಪ್ತಾನು ಎಫರ್ಟ್ ಹಾಕಿದ್ದಾಳೆ, ನಾನು ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದೀವಿ. ಇಬ್ರಿಗೂ ಒಳ್ಳೆ ಕಮೆಂಟ್ ಕೊಡಿ ಗೈಸ್. ನೋಡಿ ಗೈಸ್, ಇಷ್ಟು ಇದು ನಂದು ಕ್ರಿಯೇಷನ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್ ಚೆನ್ನಾಗಿದೆ ನೋಡಿ. ಪೋಲ್ ಹಾಕ್ತೀವಿ. ಲಿಶಾ ಗುಪ್ತಾ ಹಾಕ್ತೀವಿ. ಲಿಶಾ ಅಕೌಂಟಲ್ಲೂ ಯಾವ್ದು ಚೆನ್ನಾಗಿದೆ ಪೋಲಲ್ಲ ಆನ್ಸರ್ ಮಾಡಿ. ಇವಳು ಲಿಶಾ ಗುಪ್ತಾ ಅಂತ ಹಾಕ್ತೀನಿ, ನಂದು ಲಹರಿ ಪಟೇಲ್ ಎ ಸಿ ಅಂತ ಹಾಕ್ತೀನಿ. ಎ ಸಿ ಅಂತೂ ಬಿಡಲ್ಲ ಗೈಸ್ ನಾನು. ಹೇಗನ್ನಿಸ್ತು? ಚೆನ್ನಾಗಿದೆ ಗೈಸ್, ಇಷ್ಟ ಆಯ್ತು. ಇದು ಗ್ರೀಟಿಂಗ್ ಕಾರ್ಡ್ ಥರ ಚೆನ್ನಾಗಿದೆ. ಸೊ ನಾನು ಪೋಲಲ್ಲೇ ಆನ್ಸರ್ ಮಾಡ್ತೀನಿ. ಆನ್ಸರ್ ಮಾಡ್ತೀಯ? ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ ಕುರಿ. ಬಾಯ್. ಇವಾಗ ಸಿಂಚು ಮತ್ತೆ ದೇವಿಕನ ಹತ್ರ ತೋರ್ಸೋಣ ಅಂತ ಬಂದಿದ್ದೀವಿ. ಹೆಂಗಿದೆ, ಚೆನ್ನಾಗಿಲ್ವಾ ಅಂತ. ಇದ್ರ ಮೇಲೆ ಸ್ಟ್ಯಾಂಡ್ ತರ ಮಾಡಿರೋದು, ಡೆಮೋಗ್ರಾಗನ್ ಥೀಮ್ ತಗೊಂಡು ಹೇರ್ ಕ್ಲಿಪ್ ಸ್ಟ್ಯಾಂಡ್ ಮಾಡಿರೋದು. ಚೆನ್ನಾಗಿ ಈ ರೋಸ್ ಏನಕ್ಕೆ ನೀನಂತೂ ಅಲ್ಲ. ಒಂದು ಎನಿಥಿಂಗ್ ಇಸ್ ಪಾಸಿಬಲ್. ಏನಿದು ನಿನ್ ಮೆಮೊರೀಸ್? ಇದು ಹೇರ್ ಕ್ಲಿಪ್ ಸ್ಟ್ಯಾಂಡು, ಮತ್ತೆ ಇದು ಡಯಟ್ ಕೊಟ್ಟಿಂಗ್. ಲ್ಯಾಟ್ರಿ ಆಹಾ, ಎಂಥ ಆಟ ಅಂದ ಅಣ್ಣ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದೀರಾ. ನಿನಗಂತೂ ಆಯ್ತು. ಅಯ್ಯೋ ದೇವ್ರೆ. ಇಲ್ಲ ಎಲ್ಲಿ ನಾನು ಇಲ್ಲಕ್ಕೆ ಇಲ್ಲ. ಇಮೋಷನಲ್ ಡ್ಯಾಮೇಜ್. ನಿನಗಂತೂ ಆಯ್ತು. ಅಯ್ಯೋ ದೇವ್ರೆ. ಇಲ್ಲ ಎಲ್ಲಿ ನಾನು ಇಲ್ಲಕ್ಕೆ ಇಲ್ಲ. ಇವಳು ಇಲ್ಲಕ್ಕೆ ಇಲ್ವಂತೀರ. ಗೈಸ್, ಇವೆರಡರಲ್ಲಿ ಇದರಲ್ಲಿ ಮತ್ತು ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯಿತು? ಇದು ಲಹರಿ ಪಟೇಲ್ ಎ ಸಿ ಅನ್ನೋರ್ದು, ಇದು ಈ ಗುಪ್ತಾದು, ಲಿಶಾ ಗುಪ್ತಾದು. ಓಕೆನಾ? ಇದು ಲಹರಿ ಪಟೇಲ್ ಎ ಸಿದು. ಥ್ಯಾಂಕ್ ಯು. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸಬ್ಸ್ಕ್ರೈಬ್ ಅಂಡ್ ಫಾಲೋ ಅಂತೂ ಮಿಸ್ ಮಾಡಲೇಬೇಡಿ. ನಾವಂತೂ ತುಂಬ ಎಂಜಾಯ್ ನಿಂದು ಹೇಳು, ಅಕೌಂಟ್ ನೇಮ್ ಹೇಳು. ನನ್ನ ಅಕೌಂಟ್ ನೇಮು ರಾಯಲ್ ಏಂಜಲ್ ಅಂತ ಇನ್ಸ್ಟಾಗ್ರಾಮಲ್ಲಿ, ಆ್ಯಂಡ್ ಲಿಶಾ ಬಿ ಗುಪ್ತಾ ಅಂತ ಯೂಟ್ಯೂಬಲ್ಲಿ. ಗೈಸ್, ನಂದು ಲಹರಿ ಪಟೇಲ್ ಇನ್ಸ್ಟಾ 21 ಅಂತ ನಂದು ಆಗಲೇ ಬರುತ್ತೆ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.